ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆಲ್ಲರಿಗೂ ಸ್ವಾಗತ ಮಕ್ಕ. ಮೊದಲೇ ಬೆಳ್ಕೊಬಿಡೋಣ ಪಟ್ಟ ನಂಗೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಡಂಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಡಿಲ್ಲ ಅಂದರೆ ಸಾಗರ್ ಸ್ಟೋರೀಸ್ ಅಂತ ಸರ್ಚ್ ಮಾಡಿ ಟೆಲಿಗ್ರಾಮಲ್ಲಿ ಸಿಗುತ್ತೆ. ಪಟ್ಟ ನಂಗೆ ಅಪ್ಡೇಟ್ಸು ಇಲ್ಲಿಗಿನ ಅಲ್ಲಿ ಬೇಗ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಹಾಕೊಳ್ಳಿ. ಸೊ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ ಫಾಲೋ ಮಾಡ್ಕೋಬೋದು, ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಸಬ್ಸ್ಕ್ರೈಬ್ ಆಗ್ಬೋದು, ಫಾಲೋ ಮಾಡ್ಬೋದು, ಏನು ಬೇಕೋ ಎಲ್ಲ ಮಾಡ್ಕೊಳ್ಳಿ, ಎಲ್ಲ ನಿಮ್ದೇನಿಲ್ಲ. ಸೊ ಓಕೆ, ಮೊದಲನೇ ಅಪ್ಡೇಟು ನಮ್ಮ ಯೂಸಿ ಭಯ ನೆನ್ನೆ ಒಂದು ಪೋಸ್ಟ್ ಮಾಡಿದರೆ ಅಯ್ಯೋ ಪಾಪ ಅಂತ ಅನ್ನಿಸ್ಬಿಡ್ತಾವ ಗುರು. ನೋಡಿ ಆ ಕ್ಯಾಪ್ಷನ್ ನೋಡಿ ಹೆಂಗಿದೆ ಅಂತ. ಏನೋ ಓದಿರ್ತೀರ ಎಲ್ಲರೂ, ರಿಯಲ್ ಲವ್ ಇಸ್ ರೇರ್, ಹಾಯ್ ಮೈ ನೇಮ್ ಇಸ್ ರೇರ್ ಅಂತ ಹಾಕ್ಬಿಟ್ಟು ನಗೋ ಅಂತ ಒಂದು ಎಮೋಜಿನ ಹಾಕೊಂಡಿದ್ದಾರೆ. ಸೊ ಪಾಪ ಒಂಥರ ಮನಸ್ಸಲ್ಲೇ ಹೇಳ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಅದು ಗೊತ್ತಾಗ್ತದೆ, ಈಚೆ ಕಡೆ ತೋರಿಸ್ಕೊಂತಿಲ್ಲ ಅಷ್ಟೇ. ರಿಯಲ್ ಲವ್ ರೇರು ಗುರು, ನನ್ನ ಹೆಸರೇ ರೇರು ಗುರು ಅಂತ ಹಾಕೊಂಡಿದ್ದಾರೆ. ಏನು ಹೇಳ್ತೀರಾ ಇದಕ್ಕೆ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಅದೇ ಧನಶ್ರೀ ಬಗ್ಗೆ ಹೋಗಿತೀರಾ ಅಷ್ಟು, ಇನ್ನೇನು ಹೇಳ್ತೀರಾ ಅಲ್ವಾ? ಅಪ್ಡೇಟ್ ಬಟ್ಟು ನಮ್ಮ ರೋಹಿತ್ ಶರ್ಮಾ ಇಂಡಿಯನ್ ಕ್ಯಾಪ್ಟನ್ ಹೋಗ್ತಾ ಇಲ್ಲ ಪಾಕಿಸ್ತಾನ್ಗೆ. ಅಫಿಷಿಯಲ್ ಅಪ್ಡೇಟು ಬಂದಿದ್ದಂತೂ ಆಗಿದೆ. ದುಬೈಯಲ್ಲಿ ನ್ಯೂಟ್ರಲ್ ವೆನ್ಯೂಲೇ ಕ್ಯಾಪ್ಟನ್ಸ್ ಮೀಟಪ್ಪು, ಅದೇನು ಇನಾಗ್ರಲ್ ಅದೇನೋ ಮಾಡಬೇಕು ಅಂತ, ಇನಾಗ್ರೇಷನ್ ಅದೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಅದೆಲ್ಲ ಇಲ್ಲೇ ನಾವು ಮಾಡಿ, ದುಬೈಲೇ ನಾವು ಮಾಡಿ, ಆಮೇಲೆ ಬೇಕಾದ್ರೆ ಎಲ್ಲ ಹೋಗ್ಬಿಟ್ಟು ಆಡ್ಕೊಳ್ರಿ, ನೀವು ಎಲ್ಲಿ ಬೇಕೋ ಅಲ್ಲಿ ಆಡ್ಕೊಳ್ಳಿ, ನಾವು ದುಬೈ ಬಿಟ್ಟು ಎಲ್ಗೂ ಬರೋದಿಲ್ಲ ಅಮ್ಮ ಅಂತ ಹೇಳ್ಬಿಟ್ಟಿದೆ ಇವಾಗ ಅಫಿಷಿಯಲಿ. ಪಾಕಿಸ್ತಾನದಲ್ಲಿ ಲಾಹೋರಲ್ಲಿ ಏನಾದ್ರು ಕ್ಯಾಪ್ಟನ್ಸ್ ಮೀಟಪ್ ಇಟ್ಟರು ಅಂತಂದರೆ ಇಂಡಿಯಾ ಅಲ್ಲಿ ಹೋಗ್ತಾ ಇಲ್ಲ, ಅಂದರೆ ಇಂಡಿಯನ್ ಕ್ಯಾಪ್ಟನ್ ಅಲ್ಲಿಗೆ ಹೋಗ್ತಾ ಇಲ್ಲ, ದುಬೈಯಲ್ಲಿ ಇಟ್ವಿ ಅಂತಾನೆ ಮಾತ್ರ ಬರ್ತೀವಿ ಅಂತ ಬಿಸಿ ಹೇಳ್ಬಿಟ್ಟಿದ್ರೆ. ಸೊ ಇಲ್ಲಿ ದುಬೈಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆಯೂ ಕೂಡ ಇರುತ್ತೆ ಕ್ಯಾಪ್ಟನ್ಸ್ಗಳ ಮೀಟಪ್ನ. ಯಾಕಂದರೆ ಎಲ್ಲ ಟೀಮ್ಗಳು ಇತ್ತು, ಎಲ್ಲ ಟೀಮ್ಗಳ ಕ್ಯಾಪ್ಟನ್ ಇತ್ತು ಅಂದರೆ ಒಂಥರ ಕಳೆ ಇರುತ್ತೆ, ಇಲ್ಲ ಅಂತಂದರೆ ಒಂಥರ ಚೆನ್ನಾಗಿರೋದಿಲ್ಲ. ಇವಾಗ ನಾವು ಹೋಗೋದೇ ಇಲ್ಲ ಅಂತ ಅಂದಮೇಲೆ ಅವ್ರು ಏನು ಮಾಡ್ತಾರೆ, ಆಬ್ವಿಯಸ್ಲಿ ಅವ್ರು ಅಡಾಪ್ಟ್ ಆಗಿಬಿಟ್ಟು ದುಬೈಗೆ ಬರೋ ಥರ ಕಾಣಿಸ್ತೈತೆ ಸೀನ್ಗಳು. ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ಬಂತ್ರಿ ಸೂರ್ಯಕುಮಾರ್ ಯಾದವ್ ಅವ್ರು ಮಾತಾಡಿದರೆ ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ. ಐ ಥಿಂಕ್ ದ ರಿಲೇಷನ್ಶಿಪ್ ವಿತ್ ಹಾರ್ದಿಕ್ ಪಾಂಡ್ಯ ಇಸ್ ರಿಯಲಿ ಗ್ರೇಟ್. ಇಟ್ಸ್ ಅ ಲಾಂಗ್ ಜರ್ನಿ ಟುಗೆದರ್, ವಿ ನೋ ವಾಟ್ ವಿ ವಾಂಟ್ ಫಾರ್ ದ ಟೀಮ್ ಅಂತ ಹೇಳಿದರೆ. ಅಂದರೆ ನಮ್ಮಿಬ್ಬರ ಮಧ್ಯೆ ಏನಂತ ಮನಸ್ತಾಪ ಇರಲಿ, ಕಿತ್ತಾಟ ಇರಲಿ, ಜಗಳ ಇರಲಿ, ಅದಾಗಲಿ ಇದಾಗಲಿ ಏನೂ ಇಲ್ಲ, ನಾವು ಫ್ರೆಂಡ್ಸ್ ಥರ ಆರಾಮಾಗೆ ಚೆನ್ನಾಗಿದ್ದೀವಿ, ಸಿಕ್ಕಾಪಟ್ಟೆ ವರ್ಷಗಳಿಂದ ಆಡ್ತಿದ್ದೀವಿ, ಒಟ್ಟಿಗೆ ಚೆನ್ನಾಗೇ ಇದ್ದೀವಿ ಇವಾಗ ಅಂತ ಸೂರ್ಯಕುಮಾರ್ ಯಾದವ್ ಹೇಳ್ತಾರೆ. ಸೂರ್ಯಕುಮಾರ್ ಯಾದವ್ ಅವರು ಪಾಸಿಟಿವ್ ಅಲ್ಲಿರ್ತಾರೆ. ಈ ಕಡೆ ಹಾರ್ದಿಕ್ ಪಾಂಡ್ಯ ಒಳಗಡೆ ಹೊಸ ಇರುತ್ತೆ. ಎಲ್ಲಾಗರು T20 ವರ್ಲ್ಡ್ ಕಪ್ಪಲ್ಲಿ, ODI ವರ್ಲ್ಡ್ ಕಪ್ಪಲ್ಲಿ ಎಲ್ಲ ವೈಸ್ ಕ್ಯಾಪ್ಟನ್ ಇದ್ದಂಥವ್ನು ನಾನು ಇವಾಗ ಟಕಾರ ನನಗೆ BCCI ಈ ಥರ ನನ್ನ ಸೈಡ್ ಲೈನ್ ಮಾಡಿಬಿಟ್ಟು ಕೊಟ್ಬಿಟ್ಟಿದ್ದಲ್ಲ, ನಿನಗೆ ವೈಸ್ ಕ್ಯಾಪ್ಟನ್ಸಿನೇ ಕೊಟ್ಬಿಟ್ಟಿದೆಯಲ್ಲ, ಏನಿದು ಕತೆ, ಎಲ್ಲಿದ್ದವ್ರು ಎಲ್ಲಿಗೆ ಬಂದೆ ಗುರು? ನಾನು ಶೋರ್ ಶಾರ್ಟಾಗಿ ಲೆವೆಲ್ ಇರೋವಂಥ ಪ್ಲೇಯರು, ODI ಎಲ್ಲ ಆಗಿರಲಿ, T20 ಆಗಿರಲಿ, ನನ್ನ ಈ ಥರ ಸೈಡ್ ಲೈನ್ ಮಾಡಿಬಿಟ್ರಲ್ಲ, ನನಗೆ ತಾನೇ ಕೊಡಬೇಕಾಗಿತ್ತು ಕ್ಯಾಪ್ಟನ್ಸಿನದು. ಪಾಂಡ್ಯ ಅವರ ಬ್ಯಾಕ್ ಎಂಡಲ್ಲಿ ಓಡ್ತಾನೇ ಇರುತ್ತೆ. ಅದು ಏನೇ ಆದ್ರೂ ಕೂಡ, ಇವರಿಬ್ಬರ ಮಧ್ಯೆ ಏನೇ ಬಾಂಧವ್ಯ ಇದ್ರೂ ಕೂಡ ಅದು ಬ್ಯಾಕ್ ಎಂಡಲ್ಲಿ ಓಡ್ತಾನೆ ಇರುತ್ತೆ. ಅಪ್ಡೇಟ್ ನಂಬರ್ 4, ಮೊಹಮ್ಮದ್ ಶಮಿ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ಮಗ, ಐ ವಾಂಟ್ ಟು ಪ್ಲೇ ಫಾರ್ ಇಂಡಿಯಾ ಟಿಲ್ ಮೈ ಲಾಸ್ಟ್ ಬ್ರೆತ್ ಅಂತ ಹೇಳಿದ್ದಾರೆ. ಇದನ್ನು ಹೆಂಗೆ ತಗೋಣ ನಾವು? ಏನೋ ಯುದ್ಧಕ್ಕೆ ಹೋಗೋ ಥರ ಹೇಳಿದ್ರಲ್ಲ ಗುರು, ಏನೋ ಅಲ್ಲಿ ಏನಾರು ಆಗ್ಬಿಡತ್ತಾರ ಅಚಾನಕ್ಕಾಗಿ. ಸೊ ಲಾಸ್ಟ್ ಬೆತ್ತರ್ಗೂ ಆಡ್ತೀವಿ ಅಂತ ಹೇಳಿದ್ದಾರೆ. ರಿಟೈರ್ಮೆಂಟ್ ಕೊಡ್ತಾರೋ ಕೊಡಲ್ಲ ಇವರು ಹೇಳಿ? ಸ್ವಲ್ಪ ವರ್ಷಗಳಾದಮೇಲೆ ಕೊಡಲೇಬೇಕು ತಾನೆ. ಲಾಸ್ಟ್ ಬೆತ್ತರ್ಗೂ ಆಡ್ತಾರೆ ಇವರು, ರಿಟೈರ್ಮೆಂಟೇ ಕೊಡಬಾರ್ದು. ಹಂಗೆ ನೋಡೋಕೆ ಹೋಯ್ತಾರೆ ಶಮಿ ಅವರು. ಲಾಸ್ಟ್ ಬೆತ್ತರ್ಗೂ ರಿಟೈರ್ಮೆಂಟೇ ಕೊಡಬಾರ್ದು. ಎಲ್ಲ ಗುರು ನಾನು ಆಡೇ ಆಡ್ತೀನಿ, ನನಗೆ ಎಷ್ಟು ವಯಸ್ಸು 60 ವರ್ಷ 70 ವರ್ಷ ಆದ್ರೂ ಆಡೇ ಆಡ್ತೀನಿ, ರಿಟೈರ್ಮೆಂಟೇ ಕೊಡೋದಾಗಿರೋ ಅಂತ ಕೂತ್ಕೋಬೇಕು ಶಮಿ ಅವ್ರು. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ರಿಟೈರ್ಮೆಂಟ್ ಕೊಡ್ದಂಗೆ ಇರ್ತಾರ. ಸೊ ಇದೊಂಥರ ಅದೇ ಜೋಶಲ್ಲಿ ಒಂಥರ ಈಟ್ ಆಫ್ ದ ವೈಬ್ ಮೂಮೆಂಟಲ್ಲಿ ಕೊಟ್ಟಿರೋಂಥ ಒಂದು ವೈಬಲ್ಲಿ ಕೊಟ್ಟಿರೋಂಥ ಸ್ಟೇಟ್ಮೆಂಟ್. ಇಲ್ಲ ಗುರು, ಎಲ್ಲರಿಗೂ ಒಂದು ಪಾಸಿಟಿವಿಟಿ ಕಿಚ್ಚಪ್ಸೋದಕ್ಕೆ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಇದು. ಲಾಸ್ಟ್ ಬೆತ್ತರ್ಗೂ ಆಡ್ತೀನಿ ಗುರು ಅಂತ. ರಿಟೈರ್ಮೆಂಟ್ ಕೊಡ್ತಾರೆ ಒಂದು 2-3 ವರ್ಷ ಆದಮೇಲೆ ನೋಡ್ಬಿಟ್ಟು ಅಲ್ವಾ. ಅಪ್ಡೇಟ್ ನಂಬರ್ 5, ಶ್ರೇಯಸ್ ಅಯ್ಯರ್ ಅವರು ಮಾತಾಡಿದ್ದಾರೆ. ಮಗ, IPL ರಿಟೆನ್ಷನ್ ರಿಲೇಟೆಡು KKR ಅವರು ಇವ್ರನ್ನ ರಿಟೈನ್ ಮಾಡಿಲ್ವಾ, ಅಥವಾ ಇವರನ್ನೇ ಈಚೆ ಕಡೆ ಬಂದ್ರ KKR ಇಂದ ಯಾರು ಆಫರ್ ಇಟ್ಟಿದ್ರೆ ಅವರಿಗಿಲ್ಲ, ನೀನು ಆಕ್ಷನಿಗೆ ಬಾಗು, ನಿಂಗೆ ಅಷ್ಟು ಕೋಟಿಗೆ ತಗೋತೀರಿ, ಇಷ್ಟು ಕೋಟಿಗೆ ತಗೋತೀರಿ ಅಂತ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡಿದರೆ. ಇವರಿಗೆ ಸಿಕ್ಕಾಪಟ್ಟೆ KKR ಫ್ರಾಂಚೈಸಿ ಇಷ್ಟ ಆಗಿತ್ತಂತೆ. ಆ ಕ್ರೌಡ್, ಎಲೆಕ್ಟ್ರಿಫೈಯಿಂಗ್ ಕ್ರೌಡ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತಂತೆ. ಟ್ರೋಫಿನಾಗಿದ್ದು ಇನ್ನೂ ಖುಷಿ ಆಗಿತ್ತಂತೆ. ಬಟ್ ಇವರು ಯಾವುದೇ ರೀತಿಯ ಎಫರ್ಟ್ ಮಾಡಲಿಲ್ವಂತೆ, ಒಳಗಡೆ ಮಾತಾಡ್ಕೊಂಡ್ಬಿಟ್ಟಿದ್ರಂತೆ ಇವರು. ವೆಂಕಿ ಮೈಸೂರು ಅವರು ಇವರು ಎಲ್ಲ ಸಿಒಗಳೆಲ್ಲ KKRನ ಇವ್ರನ್ನ ಶ್ರೇಯಸ್ ಅಯ್ಯರ್ನ KKRನ ರಿಟೈನ್ ಮಾಡೋದು ಬೇಡ ಅಂತ ಅನ್ಕೊಂಡ್ಬಿಟ್ಟಿದ್ರಂತೆ. ಇವ್ರ ಹತ್ರ ಯಾವುದೇ ರೀತಿಯ ಎಫರ್ಟ್ ಹಾಕಲೇ ಇಲ್ವಂತವರು, ರೀಚ್ ಔಟ್ ಮಾಡಲೇ ಇಲ್ವಂತೆ. ಇನ್ನು ರಿಟೈನ್ ಮಾಡ್ತೀವಿ ಗುರು, ಮಾತಾಡೋಣ ಬಾಗುರು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಂತ ಮಾತಾಡಿಸ್ಲೇ ಇಲ್ವಂತೆ ಗುರು. ಇವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತಂತೆ. ಅದಕ್ಕೋಸ್ಕರ ನಾನು ಆಕ್ಷನ್ಗೆ ಬಂದೆ ಗುರು. ಅವರೇ ಬಿಟ್ಟರು, ರಿಟರ್ನ್ ಕೂಡ ಮಾಡ್ಕೊಳ್ಳಿಲ್ಲ, ಯಾವುದೇ ಕಾನ್ವರ್ಸೇಷನೇ ಆಗಿಲ್ಲ, ಹಂಗೆ ಬಿಟ್ಬಿಟ್ರು. ಏನಕ್ಕೆ ಅಂತ ಗೊತ್ತಿಲ್ಲ ಅಂತ ಶ್ರೇಯಸ್ ಅಯ್ಯರ್ ಓಪನ್ ಅಪ್ ಆಗ್ಬಿಟ್ಟು ಹೇಳಿದ್ದಾರೆ ಮಗ. ಇದಿಷ್ಟ ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆಲ್ಲಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.